UK ನ್ಯೂಸ್ ಸುದ್ದಿವಾಹಿನಿಗೆ ಸ್ವಾಗತ. ವೀಕ್ಷಕರೇ, ನಾನು ಶಿವಪ್ರಕಾಶ್ MPM. ಕಾಂಗ್ರೆಸ್ನವರು ಬೂಟಾಟಿಕೆ ಮಾಡುವುದಿಲ್ಲ, BJPಯವರು ಬರೀ ಬೂಟಾಟಿಕೆಯನ್ನು ಮಾಡುತ್ತಾ ಜನರಿಗೆ ಮೋಸ ಮಾಡುತ್ತಿದ್ದಾರೆ ಎಂದು ಮಾಜಿ ಸಚಿವ PT ಪರಮೇಶ್ವರ ನಾಯ್ಕ ಹೇಳಿದರು. ಪಟ್ಟಣದ ಅವರ ನಿವಾಸದಲ್ಲಿ ಪ್ರಗತಿಯತ್ತ ಕರ್ನಾಟಕ ಸಮರ್ಪಣೆ ಸಂಕಲ್ಪ, 2 ವರ್ಷಗಳ ಜನಪರ ಸಾಧನೆಯ ಸಮರ್ಪಣೆ, ಮತ್ತಷ್ಟು ಜನಪರ ಸೇವೆಯ ಪ್ರತಿಜ್ಞೆ, ಈ ಸಾಧನೆಯ ಸಮಾವೇಶ ಹೊಸಪೇಟೆಯಲ್ಲಿ ಇದೇ ತಿಂಗಳು 20ರಂದು ಹಮ್ಮಿಕೊಂಡಿರುವ ಸಮಾವೇಶ ಕಾರ್ಯಕ್ರಮದ ನಿಮಿತ್ತ ಕರೆಯಲಾಗಿದ್ದ ಪೂರ್ವಭಾವಿ ಸಭೆಯಲ್ಲಿ ಅವರು ಮಾತನಾಡಿದರು. ಸಿದ್ದರಾಮಯ್ಯನವರ ನಾಯಕತ್ವ ಮತ್ತು DK ಶಿವಕುಮಾರ್ ಅವರ ಸಂಘಟನೆ, ಅವರ ಅವಿರತ ಹೋರಾಟದ ಪ್ರತಿಫಲವಾಗಿ ಇಂದು ಸರ್ಕಾರ 2 ವರ್ಷಗಳನ್ನು ಸಂಪೂರ್ಣವಾಗಿ ಸಾರ್ಥಕವಾಗಿ ಮುಗಿಸಿದೆ ಎಂದರು. ಆಹಾರ ಭದ್ರತೆಯ ಕಾಯ್ದೆ ತಂದವರು ನಾವು. ದೇಶಕ್ಕೆ ಮಾದರಿಯಾದ ಕಾಂಗ್ರೆಸ್ ಸರ್ಕಾರ ಬಡವರು ಸಮಾನವಾಗಿ ಜೀವಿಸಬೇಕು ಎಂಬ ದೃಷ್ಟಿಯಲ್ಲಿ ಬಸವ, ಬುದ್ಧ, ಅಂಬೇಡ್ಕರ್ ಅವರ ಸಿದ್ಧಾಂತವನ್ನು ಸೇರಿಸಿಕೊಂಡು ಸಮಬಾಳು ಸಮಾನ ಜೀವನ ನಡೆಸುವ ಉದ್ದೇಶದಿಂದ ಬಡವರ ಪರ ಯೋಜನೆಗಳನ್ನು ಕಾಂಗ್ರೆಸ್ ಸರ್ಕಾರ ಜಾರಿಗೆ ತಂದಿದ್ದಾರೆ ಎಂದರು. ಉದ್ಯೋಗ ಖಾತ್ರಿ ಜಾರಿಗೆ ತಂದು ಕಾಯಕವೇ ಕೈಲಾಸ ಸಿದ್ಧಾಂತವನ್ನು ಜಾರಿಗೆ ತರಲಾಗಿದೆ. BJP ಬಂಡವಾಳಶಾಹಿಗಳ ಪರ ಇದ್ದವರು ಬರೀ ಭಾಷಣವನ್ನು ಮಾತ್ರ ಮಾಡುತ್ತಾರೆ. ಭಾಷಣ ಮಾಡುವುದು ಸುಲಭ, ಜನರಿಗೆ ಸವಲತ್ತನ್ನು ಕೊಡುವುದು ಮುಖ್ಯ ಎಂದು PT ಪರಮೇಶ್ವರ ನಾಯ್ಕ ಹೇಳಿದರು. ನಂತರ ಮಾತನಾಡಿದ ಬಳ್ಳಾರಿ ಜಿಲ್ಲಾ ಗ್ರಾಮೀಣ ಕಾಂಗ್ರೆಸ್ ಅಧ್ಯಕ್ಷರಾದ ಶಿವಯೋಗಿ, ಮಾತು ಕೊಟ್ಟಂತೆ ನುಡಿದಂತೆ ನಡೆದ ಸರ್ಕಾರ ನಮ್ಮ ಕಾಂಗ್ರೆಸ್ ಸರ್ಕಾರ. 5 ಗ್ಯಾರಂಟಿಗಳನ್ನು ಸಾರ್ಥಕಗೊಳಿಸಿದ್ದಾರೆ ಎಂದು ಅವರು ಹೇಳಿದರು. ಈ ಪೂರ್ವಭಾವಿ ಸಭೆಯಲ್ಲಿ ಹಡಗಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಅಟವಾಳಗಿ ಕೊಟ್ರೇಶ್, ಇಟಗಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ B ಹನುಮಂತಪ್ಪ, ತಹಸೀಲ್ದಾರ್ ಸಂತೋಷ್ ಕುಮಾರ್, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಉಮೇಶ್, CDPO ರಾಮನಗೌಡ, ಕಾಂಗ್ರೆಸ್ ಮುಖಂಡರಾದ ಅರವಳ್ಳಿ ವೀರಣ್ಣ, ಹುಂಡಿ ಗೌಸ್ ಮೊಹಿದ್ದೀನ್, ಚಾಂದ್ ಸಾಹಬ್, ಶಾಂತನಗೌಡ, ಸೋಗಿ ಹಾಲೇಶ್, ಬಸನಗೌಡ ಪಾಟೀಲ್, ET ಮಹಾಂತೇಶ್, ಜ್ಯೋತಿ ಮಲ್ಲಣ್ಣ, ಚಂದ್ರ ನಾಯ್ಕ್, ಗುರುವಿನ ರಾಜು, S ಮಲ್ಲಿಕಾರ್ಜುನ್ ಸೇರಿದಂತೆ ನೂರಾರು ಜನ ಕಾರ್ಯಕರ್ತರು, ಮುಖಂಡರು ಈ ಪೂರ್ವಭಾವಿ ಸಭೆಯಲ್ಲಿ ಉಪಸ್ಥಿತರಿದ್ದರು. 375 ರೂಪಾಯಿ ಇದೆ ಅಲ್ವಾ? ಅದು ಏರ್ಕೊಂತ ಹೋಗ್ತಾ ಇದೆ. ಇದನ್ನ ಈಗಿನ ಜನ ಮರೆತುಬಿಟ್ಟಿದ್ದಾರೆ. ಫುಡ್ ಸೆಕ್ಯೂರಿಟಿ ಆಕ್ಟ್ ಅದೆಂತ ಆಹಾರ ಭದ್ರತಾ ಕಾಯ್ದೆ ಎಂತ ಕಾರ್ಯಕ್ರಮ ಕೊಟ್ಟಿದ್ದು. ಸೊ ಇವೆಲ್ಲ ಅದೇ ಇದರಲ್ಲೇ ಬಂತದ್ದು. ಫುಡ್ ಸೆಕ್ಯೂರಿಟಿ ಆಕ್ಟ್ ಅಲ್ಲಿ ಅನ್ನೋ ಭಾಗ್ಯ ಬಂತು. ಸೊ ಅದು ಹೇಳಿದೆ ನಾನು, 72,000 ಕೋಟಿ ಮನ್ನಾ ಮಾಡಿದ್ದು. ಇವೆಲ್ಲ ನಾವು ಯಾರು ಬೂಟಾಟಿಕೆ ಮಾಡಲ್ಲ, ಕಾಂಗ್ರೆಸ್ನವರು ನಾವ್ಯಾರು ಪ್ರಚಾರ ಮಾಡಕ್ ಹೋಗಲ್ಲ. ಸೊ ಈಗ ಅದು ಈಗ ಬಂದಿರೋದ್ರಿ. ನಾನು ಹಿಂದೆ ಹೇಳ್ತಾ ಇದ್ದೀನಿ, ನಾನು ಹೇಳ್ತಾ ಇರೋದು ಇಂದಿರಾ ಗಾಂಧಿ, ಮನಮೋಹನ್ ಸಿಂಗ್, ಸೋನಿಯಾ ಗಾಂಧಿ ಕಾಲದ್ದು. ಸಿದ್ದರಾಮಯ್ಯ DK ಅದು ಮುಂದೆ ಚಾಲು ಮಾಡಿರ್ತೀವಿ. ಇವೆಲ್ಲ ಕಾರ್ಯಕ್ರಮ ಜನರಿಗೆ ಶಕ್ತಿ ತುಂಬತಕ್ಕಂಥ ಕಾರ್ಯಕ್ರಮ ಮಾಡಿದ್ದು ಕಾಂಗ್ರೆಸ್. ಯಾವ ಪಕ್ಷ ಜನರಿಗೆ, ರೈತರಿಗೆ, ಮಹಿಳೆಯರಿಗೆ, ಯುವಕರಿಗೆ ಆರ್ಥಿಕ ಶಕ್ತಿ ತುಂಬತಕ್ಕಂಥ ಕೆಲಸ ಮಾಡಿಲ್ಲ. ನಮ್ಮದು ಇತಿಹಾಸದ ಸಭೆ ಬಂದ ಇನ್ನು ಮಾತಾಡೋಣ, ಅದ್ರ ಬಗ್ಗೆ ಹೆಚ್ಚು ಮಾತಾಡ್ಲಿಕ್ಕೆ ಇನ್ನು ಅವಕಾಶ ಇದೆ, ಮುಂದೆ ಮಾತಾಡೋಣ. ಸೊ ಈಗ ಅದಕ್ಕೆ ಈಗ ಏನಮ್ಮ ಫಲಾನುಭವಿಗಳ ಅನೇಕ ತಾಂಡಗಳನ್ನ, ಹಟ್ಟಿಗಳನ್ನ, ಹಟ್ಟಿ ಅಂದ್ರೆ ನಮ್ಮ ಕಡೆ ಗೊಲ್ರಟ್ಟಿ ಕಡಿಮೆ, ಗೊಲ್ರಟ್ಟಿ ಇಲ್ಲ ನಮ್ಮಲ್ಲಿ, ಸ್ವಲ್ಪ ಹರವಿ, ಕತ್ತೆಬೆನ್ನೂರು, ಆಮೇಲೆ ಎಲ್ಲಿದ್ದಾರೆ ಗೊಲ್ರು, ಎರಡನೇ ಸ್ವಲ್ಪ ಇದ್ದಾರೆ ಗೊಲ್ರು. ನಮ್ಮಲ್ಲಿ ಹರಪಳೆ ತಾಲೂಕಲ್ಲಿ ಸ್ವಲ್ಪ ಜಾಸ್ತಿ ಇದ್ದಾರೆ ಗೊಲ್ರು. ಹಾಗೆ ಹೋದ್ರೆ ಜಗಳೂರು, ಹಿಂಗೆ ಚಿತ್ರದುರ್ಗ, ಹಿರಿಯೂರು, ಕೂಡ್ಲಿಗಿ ಇವೆಲ್ಲ ಹಟ್ಟಿಗಳಂತ ಕರೀತಾರೆ. ಅವನ್ನ ಗೊಲ್ರಟ್ಟಿ ಅಂತ ಕರೀತಾರೆ. ನಮ್ಮೂರಲ್ಲಿ ಇದೆ, ನಮ್ಮೂರ ಲಕ್ಷ್ಮೀಪುರದ ಮುಂದೆ ಒಂದು ಗೊಲ್ರಟ್ಟಿ ಅಂತಿದೆ, ನೋಡಿದ್ರಲ್ಲ ಗೊಲ್ರಟ್ಟಿ. ಹಿಂಗೆ ಇಂಥ ಹಟ್ಟಿಗಳು ಅಲ್ಲಿ ಬಹಳ ಕಂದಾಚಾರಕ್ಕೆ ಒಳಗಾಗ್ತಕ್ಕಂಥ ಜನ. ಉದಾಹರಣೆಗೆ ನಮ್ಮ ಸಹೋದರಿಯರು ಹೆಣ್ಮಕ್ಳು ಅದು ತಿಂಗಳ ಋತುಚಕ್ರಕ್ಕೆ ಒಳಗಾದಾಗ ಊರಿಂದ ಹೊರಗಿರ್ತಕ್ಕಂಥ ಪದ್ಧತಿ ಅವರಲ್ಲಿ. ಕಂಪ್ಲೀಟ್ ಊರಿಂದ ಹೊರಗೆ 7 ದಿವಸ ಊರಾಗ ಬರಂಗಿಲ್ಲ. ಮಳೆ ಆದರೇನು, ಅದೇನು ಅನಾಹುತ. ಎಷ್ಟೋ ಜನ ಈ ಹುಳ ಹುಬ್ಳಿಗೆ ಕಚ್ಚಿ ಬಲಿಯಾಗಿರ್ತಕ್ಕಂಥದ್ದು ನಾವು ಕಣ್ಮುಂದೆ ನೋಡಿದೀವಿ ನಾವು.
ಸೊ ಅದನ್ನೆಲ್ಲವೂ ಡಿ ಸಿ ಅವ್ರು ಮತ್ತೆ ಫೋನ್ ಮಾಡ್ತಾ ಇದ್ದಾರೆ, ನೀವು ಮಾತಾಡ್ರಿ, ಭಾಷಣ ಮಾಡ್ತಾ ಅದನ್ನೇ ಮಾಡ್ತಾ ಇದ್ದೀವಿ ಅಂತ ಹೇಳ್ರಿ, ಆ ಕಡೆ ಹೋಗಿ ಮಾತಾಡ್ರಿ. ಸೊ ಹಾಗಾಗಿ ಇವನ್ನೆಲ್ಲ ಗೊಲ್ರಟ್ಟಿಗಳು, ಈ ಹರಿಜನ್ ಕಾಲೋನಿಗಳು, ತಾಂಡಗಳು ಆ ಕಡೆ ಬರುತ್ತೆ. ನಮ್ಮ ಗುಡ್ಡಗಾಡು ಪ್ರದೇಶದಲ್ಲಿ ಇವತ್ತು ಚಾಮರಾಜನಗರ ಜಿಲ್ಲೆ ಇರ್ಬೋದು, ಮೈಸೂರು, ಕೊಡಗು ಅಂತ ಜಿಲ್ಲೆಗಳಲ್ಲಿ ಹಾಡಿಗಳು ಅಂತ ಬರ್ತಾವೆ. ಅಲ್ಲಿ ಫಾರೆಸ್ಟ್ ಅಲ್ಲೇ ಅಡವಿಯಲ್ಲೇ ವಾಸವಾಗಿರ್ತಕ್ಕಂಥ ಜನ. ಸೊ ಅವರು ಎಲ್ಲ ಗ್ರಾಮಗಳನ್ನು ಗುರುತಿಸಿ ಅವನ್ನ ಕಂದಾಯ ಗ್ರಾಮಗಳನ್ನ ಮಾಡಿ ಅವರಿಗೆ ಶಕ್ತಿಯನ್ನು ತುಂಬತಕ್ಕಂಥ ಮೂಲಭೂತ ಸೌಕರ್ಯವನ್ನು ಕೊಡ್ತಕ್ಕಂಥ ಐತಿಹಾಸಿಕ ಕೆಲಸ ಮಾಡಿದ್ದು ಸಿದ್ದರಾಮಯ್ಯ ಅವರ ಸರ್ಕಾರ ಅಂತಕ್ಕಂಥದ್ದು. ಯಾಕಂದ್ರೆ ದೇಶ ಸ್ವಾತಂತ್ರ್ಯ ಬಂದು 72 ವರ್ಷ ಆಯ್ತು. 78 ವರ್ಷ ಆದ್ರೂ ಬಹಳ ಈ ಆಡಿ ಹಟ್ಟಿ ತಾಂಡಗಳಿಗೆ ರಸ್ತೆ, ಕರೆಂಟು, ಕುಡಿಯೋ ನೀರು, ಮೂಲಭೂತ ಸೌಕರ್ಯಗಳನ್ನೆಲ್ಲ ವಂಚಿತವಾಯಿತು. ಇವನ್ನೆಲ್ಲವನ್ನು ಗುರುತಿಸಿ ಎಲ್ಲ ಭಾಷಣ ಮಾಡೋದು ಬಹಳ ಸುಲಭ. ಈ ಬಿಜೆಪಿ ಅವರು ಭಾಷಣ ಮಾಡ್ತಾರೆ, ಬಹಳ ಸುಲಭ. ಭಾಷಣ ಮಾಡೋದಲ್ಲ, ಜನರಿಗೆ ಸವಲತ್ತನ್ನು ಕೊಡೋದು ಮುಖ್ಯ. ಜನರಿಗೆ ಸಾಮಾಜಿಕ ನ್ಯಾಯವನ್ನು ಕೊಡೋದು ಬಹಳ ಮುಖ್ಯ. ಅದನ್ನು ಮಾಡೋದಿಲ್ಲ ಬಿಜೆಪಿ ಅವರು. ಬಿಜೆಪಿ ಯಾವಾಗಲೂ ಬಂಡವಾಳಶಾಹಿಗಳ ಪರವಾಗಿರ್ತಕ್ಕಂಥವ್ರು, ಕಾಂಗ್ರೆಸ್ ಯಾವಾಗಲೂ ಬಡವರ ಪರವಾಗಿರ್ತಕ್ಕಂಥವ್ರು. ಹಾಗಾಗಿ ಅನೇಕ ಕಾರ್ಯಕ್ರಮಗಳನ್ನು ನೋಡಿ, ಇವತ್ತು ಕೋಟ್ಯಾಂತರ ಜನ ಇವತ್ತು ನಮ್ಮ ಸರ್ಕಾರದ ಪ್ರಯೋಜನವನ್ನ ಪಡಿತಾ ಇರತಕ್ಕಂಥ ಫಲಾನುಭವಿಗಳು ಇವತ್ತು ತಿಂಗಳ 2,000 ರೂಪಾಯಿ ಪಡಿತಾ ಇದ್ದಾರೆ. ಕರೆಂಟ್ ಬಿಲ್ ಫ್ರೀ ಇದೆ, ಬಸ್ ಫ್ರೀ ಇದೆ, ದುಡಿದಂತೆ 10 kg ಅಕ್ಕಿಯನ್ನು ಕೊಡ್ತಾ ಇದ್ದಾವೆ. ಸದ್ಯ ಸುಧಾರಿಸ್ಕೊಳ್ರಿ. ತಮಗೆಲ್ಲ ತಿಳಿದಿರುವಂತೆ ಸಮರ್ಪಣಾ ಸಂಕಲ್ಪ ಸಭೆಯನ್ನು ನಮ್ಮ ವಿಜಯನಗರ ಜಿಲ್ಲೆಯಲ್ಲಿ ಪ್ರಾರಂಭ 20ನೇ ತಾರೀಕು ನಡೀತಾ ಇದೆ. ಅದರ ಪೂರ್ವಭಾವಿ ಸಭೆಯನ್ನು ಇವತ್ತು ನಿಮ್ಮೆಲ್ಲರ ನೆಚ್ಚಿನ ನಾಯಕರು ಹಾಗೂ ಮಾಜಿ ಸಚಿವರು, ಕೆಪಿಸಿಸಿ ಪ್ರಚಾರ ಸಮಿತಿ ಅಧ್ಯಕ್ಷರಾದ PT ಪರಮೇಶ್ವರ್ ನಾಯ್ಕ ಸಾಹೇಬ್ರೆ ಹಾಗೂ ಇಲ್ಲಿ ಉಪಸ್ಥಿತ ಇರ್ತಕ್ಕಂಥ ತಹಶೀಲ್ದಾರ್ ಅವರೇ ಮತ್ತು ಇಒ ಅವರೇ, ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷರೇ ಹಾಗೂ ಎಲ್ಲ ಪಕ್ಷದ ಮುಖಂಡರೇ ಮತ್ತು ಕಾರ್ಯಕರ್ತ ಬಂಧುಗಳು, ಪಕ್ಷದ ಎಲ್ಲ ಮುಖಂಡರು, ಕಾರ್ಯಕರ್ತ ಬಂಧುಗಳು, ಎಲ್ಲ ಪಕ್ಷದ ನಮ್ಮಲ್ಲಿ ಬರೋದಿಲ್ಲ. ಆಲ್ ಪಾರ್ಟಿ ಲೀಡರ್ಗಳು ಇಲ್ಲ, ನಮ್ಮ ಪಕ್ಷದ ಎಲ್ಲ ಮುಖಂಡರು ಅಂತ ಹೇಳಿದೀನಿ. ತಮಗೆಲ್ಲ ಗೊತ್ತಿದೆ, 2 ವರ್ಷ ಸಿದ್ದರಾಮಯ್ಯನವರ ಕಾಂಗ್ರೆಸ್ ಸರ್ಕಾರ ಏನು ಮಾತು ಕೊಟ್ಟಿತ್ತು, 5 ಗ್ಯಾರಂಟಿಗಳನ್ನು ಮಾತು ಕೊಟ್ಟು ಕೂಡ 5 ಗ್ಯಾರಂಟಿಗಳನ್ನು ಪೂರೈಸಿದೆ. ಮತ್ತು ನುಡಿದಂತೆ ನಡೆದಂಥ ಸರ್ಕಾರ ನಮ್ಮ ಕಾಂಗ್ರೆಸ್